ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ಮಕ್ಕಳನ್ನೆಲ್ಲ ರೆಡಿ ಮಾಡಿ ನಾನು ಸಹ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೊರಡ್ತಾ ಇದ್ದೀರಿ. ಎಲ್ಲಿಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೊತೆ ಇವತ್ತು ನಮ್ಮ ಹಸ್ಬೆಂಡ್ ಸಹ ಇದ್ದಾರೆ. ಯಾವಾಗೂ ಇರ್ತಾರೆ, ಯಾಕಂದರೆ ಕರ್ಕೊಂಡೋಗ್ಬೇಕಾದ್ರೆ ಅವ್ರು ಬೇಕೇ ಬೇಕು. ಇವತ್ತು ಸ್ಯಾಟರ್ಡೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಭಿಷೇಕಕ್ಕೆ ಬೇರೆ ಕೊಟ್ಟಿದ್ದೆ. ಅದಕ್ಕೆ ಇವತ್ತು ಜೋಶಾಗಿ ರೆಡಿಯಾಗಿ ಹೊರಟಿದ್ದೀರಿ. ದೇವಸ್ಥಾನದಲ್ಲಿ ಅಭಿಷೇಕ ಅಂತೂ ತುಂಬ ಚೆನ್ನಾಗಿ ಆಗ್ತಿದೆ. ಮೊದಲಿಗೆ ಫಸ್ಟ್ ಟೈಮ್ ನಾನು ಕರೆಕ್ಟಾಗಿ ಟೈಮ್ಗೆ ರೆಡಿಯಾಗಿ ಬಂದಿದ್ದೀನಿ, ಅದೊಂದು ಖುಷಿ. ಅಭಿಷೇಕ ಎಲ್ಲ ಮುಗೀತು. ಇನ್ನು ಅಲಂಕಾರ ಟೈಮ್ ಸ್ವಲ್ಪ ತುಂಬಾ ತಗೊಳ್ತು. ಆಗ ಈ ಮಕ್ಕಳನ್ನ ಕಂಟ್ರೋಲ್ ಮಾಡೋಷ್ಟರಲ್ಲಿ ಪೇಷನ್ಸ್ ನತ್ತಿಗೇರಿತ್ತು. ಆದರೂ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮಕ್ಕಳನ್ನ ಕಂಟ್ರೋಲ್ ಮಾಡ್ತಿದ್ದಂಗೆ ಪೂಜೆ ಸಮಯ ಬಂದೇ ಬಿಡ್ತು. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಈ ದೇವಸ್ಥಾನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ನೇರ್ಲಕೆರೆ ಹತ್ರ ಇರುವ ಶನಿಮಾತನ ದೇವಸ್ಥಾನ ತುಂಬಾ ಫೇಮಸ್. ಈ ಕಡೆ ಪ್ರಸಾದ ಅಂತೂ ಸೂಪರಾಗಿತ್ತು. ಹಾಗೆ ಎಲ್ಲ ಮುಗಿಸ್ಕೊಂಡು ಮುಂದೆ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಸಹ ಬಂದ್ರಿ. ಈ ಟೆಂಪಲ್ಗೆ ಲಕ್ಕಿತ್ಗೆ ಸಮೃದ್ಧಿಗೆ ಬರೋದಕ್ಕೆ ತುಂಬ ಇಷ್ಟ, ಯಾಕಂದರೆ ಆಂಜನೇಯ ದೊಡ್ಡದಾಗಿ ಕಾಣಿಸುತ್ತಲ್ವ. ಅದಕ್ಕೆ ನಾನಂತೂ ಸುಮಾರು ಸಲ ಭಕ್ತಿಯಿಂದ ವಿಸಿಟ್ ಮಾಡಿದ್ದೀನಿ. ಈಗ ಪೂಜೆ ಕಾರ್ಯಕ್ರಮಗಳೆಲ್ಲ ಮುಗಿದಿದೆ. ಇನ್ನು ಮಕ್ಕಳನ್ನ ಮನೆಗೆ ತಲುಪಿ ನಾನು ಸಹ ಜಾಬ್ಗೆ ಹೋಗೋ ಟೈಮ್ ಆಯಿತು. ಇವತ್ತು ಮಾರ್ನಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಒಳ್ಳೆ ವೈಬ್ಸಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಫೀಸ್ಗೆ ಹೋದ್ಮೇಲೆ ಒಳ್ಳೆ ವೈಬ್ಸ್ ಏನೋ ಇತ್ತು, ಬಟ್ ತುಂಬ ಟಯರ್ಡ್ ಅನಿಸ್ತಿತ್ತು ವರ್ಕ್ ಕಂಟಿನ್ಯೂ ಮಾಡೋದಕ್ಕೆ. ಯಾಕಂದರೆ ದೇವಸ್ಥಾನ ಎಲ್ಲ ಸುತ್ಕೊಂಬಂದಿದ್ರಲ್ವ. ಬಟ್ ಆದ್ರೂ ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡಬೇಕು ಅನ್ನೋ ಒಂದು ಮೋಟಿವೇಟ್ ನಾವೇ ಮಾಡಿಕೊಂಡು ವರ್ಕ್ ಮಾಡ್ತಿದ್ದೆ. ಬಟ್ ಸ್ಟಿಲ್ ಮಧ್ಯದಲ್ಲಿ ಯಾವಾಗಪ್ಪ ಲಾಗೌಟು ಅನಿಸ್ತಿತ್ತು. ಇದಾಗಿತ್ತು ನನ್ನ ಸ್ಯಾಟರ್ಡೇ ಲಾಗ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ಲಾಗ್.